ನಮ್ಮೇಲೆ ನಂಬಿಕೆ ಇಲ್ಲ ತಾನೆ, SIT ಮೇಲೆ ನಂಬಿಕೆ ಇಲ್ಲ ತಾನೆ, ಮಾಡಿಸಿ. ಸುಮ್ಮನೆ ನನ್ನನ್ನು ಫೇಸ್ ಮಾಡೋಕ್ಕೆ ದಮ್ಮಿಲ್ಲ. ದಾವಣಗೆರೆಯಿಂದ ಯಾರ್ಯಾರು ಏನೇನು ಎಲ್ಲೆಲ್ಲಿ ಇಟ್ಕೊಂಡ್ರೋ ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಕೌಂಟ್ರ್ ಮಾಡ್ತಿದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಪರಿಶ್ರಮ ಪ್ರೈವೇಟ್ ಲಿಮಿಟೆಡ್ ಕೋಚಿಂಗ್ ತಗೊಳ್ಳೋ ಫೀಸಲ್ಲಿ ಹತ್ತತ್ರ 18+25.1 40ಕ್ಕಿಂತ ಹೆಚ್ಚು % ಟ್ಯಾಕ್ಸೇ ಕಟ್ತೀನಿ ಸೆಂಟ್ರಲ್ ಗೌರ್ಮೆಂಟ್ಗೆ. ಸೆಂಟ್ರಲ್ ಗೌರ್ಮೆಂಟೇ ಕೊಟ್ಟಿರೋದು. ಪರಿಶ್ರಮ ಕಟ್ಟಿದ್ರಲ್ಲಿ ಮೊದಲನೇ ವರ್ಷದಲ್ಲಿ 60ರಲ್ಲಿ 48 ಸೀಟು, 130ರಲ್ಲಿ 80 ಸೀಟು, 700 ಸೀಟ್ ಹೊಡೆದು ಏಮ್ಸು ಜಿಪ್ಮರಲ್ಲಿ ಇದು ಮಾಡಿದ್ದೀನಿ. ನಾನು ಇನ್ನೊಂದು ಜನತೆಗೆ ಭಾಳ ಮುಖ್ಯ ಇದು ಕೇಳಲೇಬೇಕು. ಫಸ್ಟ್ PUC PCMB ಮತ್ತು ಲಾಂಗ್ ಟರ್ಮ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ತೊಗೊಂಡೋಗ್ಬೋದು. ನಮ್ಮ ಹತ್ರ ಇರೋ ಸ್ಟೂಡೆಂಟ್ಸ್ 80% ಈ ಥರ UPSC KPSC ಥರ ಧಾರವಾಡಲ್ಲಿ ಕೋಚಿಂಗ್ ಬಂದಿರೋ ಮಕ್ಕಳು. ಇನ್ನು PU ಕಾಲೇಜಿಗೆ ಬಂದರೆ ನಾವು ಸ್ಟಾರ್ಟ್ ಮಾಡಿ 2 ವರ್ಷ ಆಗಿದೆ. ಇದು ಮೊದಲನೇ ಬ್ಯಾಚು, 293 ಜನ ಇದ್ದಾರೆ. ಪರಿಶ್ರಮ PU ಕಾಲೇಜ್ ಮರಿಯಪ್ಪನಪಾಳ್ಯ ಈ ಕ್ಯಾಂಪಸ್ಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಪರ್ಮಿಷನ್ ಕೊಟ್ಟಿದೆ. ನಮ್ಮ ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ. ಖಂಡಿತವಾಗೂ ಟಾಪ್ 10ಅಲ್ಲಿ 4-5 ರ್ಯಾಂಕ್ ಕೊಡಿತೀವಿ. ಏಪ್ರಿಲ್ 7 ಎಕ್ಸಾಮ್ ಇದೆ. ಈಗ ನನ್ನ ಜೊತೆ ಫೈಟಿಗೆ ಬನ್ನಿ ಅಂದರೆ ಫೈಟಿಗೆ ಬರೋ ಯೋಗ್ಯತೆ ಇಲ್ಲ, ತಾಕತ್ತಿಲ್ಲ. ಸ್ವಾಮಿ IT ನಿಮ್ಮ ಕೈಯಲ್ಲಿದೆ ಅಲ್ವಾ, ಕಳಿಸ್ರಿ. EDನ ಕಳಿಸ್ರಿ. CBI ಎನ್ಕ್ವೈರಿ ಹಾಕ್ಸಿರಿ ನನ್ನ ಮೇಲೆ. ನನ್ನ ಸಂಸ್ಥೆ ಬೋಗಸ್ ಆಗಿದ್ದಿದ್ರೆ, ನಾನು ಪರ್ಮಿಷನ್ ತೊಗೊಳ್ಳದೆ ಮಾಡಿದಿದ್ರೆ CBI ಎನ್ಕ್ವೈರಿ ಹಾಕ್ಸಿ. ನಿಮಗೆ ದಮ್ಮು ತಾಕತ್ತಿದ್ರೆ. ನಿಮ್ಮ ಕರ್ನಾಟಕ BJPಗೆ ನಾನು ಥ್ರೆಟ್ ಅಲ್ವಾ, ಬರೀರಿ. ಮೋದಿಯವ್ರಿಗೆ ಹೇಳ್ರಿ. ಮತ್ತು ಗೋಧಿ ಮೀಡಿಯಾಗಳಿಗೂ ಹೇಳ್ತೀನಿ, ತಮ್ಮ CBI ಬಿಡಿಸ್ರೋ, ED IT ಬಿಡಿಸಿ. ಅದೇನಿದೆ ಸುಮ್ಮನೆ ಬೇಸ್ಲೆಸ್. ನಾನು ಇನ್ನೂ ರಿಕ್ವೆಸ್ಟ್ ಮಾಡಿದೆ, ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸಿ. ನಮ್ಮೇಲೆ ನಂಬಿಕೆ ಇಲ್ಲ ತಾನೆ, SIT ಮೇಲೆ ನಂಬಿಕೆ ಇಲ್ಲ ತಾನೆ, ಮಾಡಿಸಿ. ಸುಮ್ಮನೆ ನನ್ನನ್ನು ಫೇಸ್ ಮಾಡೋಕ್ಕೆ ದಮ್ಮಿಲ್ಲ. ದಾವಣಗೆರೆಯಿಂದ ಯಾರ್ಯಾರು ಏನೇನು ಎಲ್ಲೆಲ್ಲಿ ಇಟ್ಕೊಂಡ್ರೋ ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಕೌಂಟ್ರ್ ಮಾಡ್ತಿದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಪರಿಶ್ರಮ ಪ್ರೈವೇಟ್ ಲಿಮಿಟೆಡ್ ಕೋಚಿಂಗ್ ತಗೊಳ್ಳೋ ಫೀಸಲ್ಲಿ ಹತ್ತತ್ರ 18+25.1 40ಕ್ಕಿಂತ ಹೆಚ್ಚು % ಟ್ಯಾಕ್ಸೇ ಕಟ್ತೀನಿ ಸೆಂಟ್ರಲ್ ಗೌರ್ಮೆಂಟ್ಗೆ. ಸೆಂಟ್ರಲ್ ಗೌರ್ಮೆಂಟೇ ಕೊಟ್ಟಿರೋದು. ಪರಿಶ್ರಮ ಕಟ್ಟಿದ್ರಲ್ಲಿ ಮೊದಲನೇ ವರ್ಷದಲ್ಲಿ 60ರಲ್ಲಿ 48 ಸೀಟು, 130ರಲ್ಲಿ 80 ಸೀಟು, 700 ಸೀಟ್ ಹೊಡೆದು ಏಮ್ಸು ಜಿಪ್ಮರಲ್ಲಿ ಇದು ಮಾಡಿದ್ದೀನಿ. ನಾನು ಇನ್ನೊಂದು ಜನತೆಗೆ ಭಾಳ ಮುಖ್ಯ ಇದು ಕೇಳಲೇಬೇಕು. ಫಸ್ಟ್ PUC PCMB ಮತ್ತು ಲಾಂಗ್ ಟರ್ಮ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ತೊಗೊಂಡೋಗ್ಬೋದು. ಒಟ್ಟಾರೆಯಾಗಿ ಮತ್ತೆ ಒಂದು ಏನು BJPಗೆ ಒಂದು ಚಾಲೆಂಜನ್ನು ಮಾಡಿರ್ತಕ್ಕಂಥದ್ದು, ವಿಶೇಷವಾಗಿ ಬೇಕಿದ್ದರೆ ಏನು ಪರಿಶ್ರಮ ಅಕಾಡೆಮಿ ಆಗಿರ್ಬೋದು, ಮತ್ತು ಬೇಕಿದ್ದರೆ ಅವರು ಏನು CBI ತನಿಖೆ ಮಾಡಲಿ ಮತ್ತು ಆದಾಯ ತೆರಿಗೆ ಒಂದು ಅದಕ್ಕೆ ಕರಿಕಾಳು ಒಂದು ದಾಳಿಯನ್ನು ಮಾಡಲಿ ಅಂತಕ್ಕಂಥ ಒಂದು BJPಗೆ ಒಂದು ಮತ್ತೆ ಚಾಲೆಂಜನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ರಾಮೊಂದಿಗೆ ಬಸವರಾಜ ದೊಡ್ಡಮನಿ TV9 ದಾವಣಗೆರೆ.